ಒಬ್ಬ ಡಿ ಬಾಸ್ ಫ್ಯಾನ್ ಆಗಿ ಹೇಳ್ತೀನಿ, ದ್ರೋಣನ್ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ನಾವು ಏನೂ ಅಲ್ಲ. ದ್ರೋಣನ್ ಕಾರು ಮುಂದೆ ಹೋಗ್ತಾ ಇದ್ದೆ ಬ್ರೋ, ಚೇಸು ಈಗ ದ್ರೋಣನ್ ಕಾರು ಮುಂದೆ, ನಾವು ದ್ರೋಣನ್ ಹಿಂದೆ. ನನ್ನ ಹೆಸರು ಹೇಳಿ ಅಣ್ಣ. ಸೊ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಫುಲ್ ಎಕ್ಸೈಟ್ ಆಗಿದ್ದೀನಿ, ಫುಲ್ಲು ಜೋಶಲ್ಲಿ ಮಾಡ್ತೀನಿ ಈ ಬ್ಲಾಗ್ನ. ಎಂತಕ್ಕೆ ಇವತ್ತು ನಮ್ಮ ಊರಿಗೆ ಒಬ್ರು ಸೆಲೆಬ್ರಿಟಿ ಬಂದಿದ್ದಾರೆ. ಯಾರಪ್ಪ ಅಂತ ಅಂದ್ರೆ ಗೆಸ್ ಮಾಡ್ರಿ, ತಮ್ಮನೇಲಿ ನೋಡಿರ್ತೀರ. ಆಕ್ಚುಲಿ ಹೇಳೋದೇನು ಬೇಕಾಗಿಲ್ಲ. ಸೊ ಆಕ್ಷನ್ ಪ್ರಿನ್ಸ್ ಧ್ರುವಣ್ಣ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ, ಒಂದು ಅವ್ರದ್ದು ಮೂವಿ ಇದೆ, ಸೊ ಕ್ರಿಮಿನಲ್ ಅಂತ, ಆ ಶೂಟಿಂಗಿಗೋಸ್ಕರ ನಮ್ಮೂರಿಗೆ ಬಂದಿದ್ದಾರೆ. ಸೊ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ನಾನು ಇದನ್ನ ಯೋಚನೆ ಕೂಡ ಮಾಡಿರಲಿಲ್ಲ. ಶಿವಮೊಗ್ಗ ಬಂದಿದ್ರು ಶೂಟಿಂಗಿಗೆ. ಆ್ಯಕ್ಚುಲಿ ಶೂಟಿಂಗು ಸಿರ್ಸಿಲ್ ನಡೀತಿತ್ತು. ಸೊ ನಮ್ಮೂರಿಗೆ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಸೊ ನಾನು ಹೋಗಿ ದ್ರೋಣನ ನೋಡ್ತೀನಿ. ಸೊ ನಮ್ಮ ಮನೆ ಕರ್ಕೊಂಬರೋಣ ಅಂತ ಪ್ಲಾನ್ ಐತೆ. ಸೊ ಮನೆಗೆ ಬರ್ತಾರೆ ಇಲ್ಲ ಗೊತ್ತಿಲ್ಲ, ಈ ಥರ ಇದೆ ನಮ್ಮದು ಮನೆ, ಬರ್ತಾರೆ ಇಲ್ಲ ಗೊತ್ತಿಲ್ಲ. ಬಟ್ ದ್ರೋಣನ ನೋಡ್ಕೊಂಬರ್ತೀನಿ. ಈಗ ಶಿವಮೊಗ್ಗಕ್ಕೆ ಹೋಗಿ ಒಂದು ಹೂನಾರ ತೊಗೊಬರ್ತೀನಿ. ಸೊ ಹೂನಾರ ಹಾಕೊಳ್ಳೋದು ಡೌಟು ಅಣ್ಣ. ಸೊ ಮಸ್ತಾಗಿ ಯಾವ್ದಾರು ಒಂದು ಫ್ಲವರ್ ಬೊಕ್ಕೆ ತಗೊಬರೋಣ. ಫುಲ್ಲು ಎಕ್ಸೈಟ್ ಆಗಿದ್ದೀನಿ. ಈ ವ್ಲಾಗ್ನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಈ ವ್ಲಾಗ್ನ ಯಾರ್ಯಾರು ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಹೊಸ್ದಾಗಿ ಬಂದು ಯಾರ್ಯಾರು ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸ ವೀಡಿಯೋಸ್ಗಳನ್ನ ಕೊಡ್ತಿರ್ತೀನಿ, ಕಂಟೆಂಟ್ಗಳನ್ನ ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಬೇಕು, ಯಾಕೆಂದರೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ದ್ರೋಣನ ನೋಡೋಕೆ ಹೋಗೋಣ. ಈಗಲೇ ಹೋಗಲ್ಲ, ಶಿವಮೊಗ್ಗ ಹೋಗಿದ್ದು ಬಂದು ರೆಡಿಯಾಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ದ್ರೋಣನ ನೋಡೋಕೆ ಹೋಗೋಣ. ಬನ್ನಿ ಹೋಗೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೈಸು ಫ್ಲವರ್ ತಗೊಳ್ಳೋಣ. ಇವ್ರು ನಮ್ಮ ಮಾಮ ಹಾಯ್ ಮಾಡಿ. ಆಯ್ತು. ಸೊ ದ್ರೋಣನ್ಗೆ ವೆಲ್ಕಮ್ ಮಾಡೋಣ ಅಂದ್ಬಿಟ್ಟು ಈ ಥರದ್ದು ಒಂದು ತೊಗೊಂಡಿದ್ದೀವಿ. ಈ ಥರದ್ದೊಂದು 3 ತೊಗೊಂಡಿದ್ದೀವಿ, ಸಾಕಲ್ವ? ಒಂದು 5 ಜನಕ್ಕೆ ಕೊಡ್ಸೋದು. ಅಲ್ಲಿ ಕೊಡ್ಬೇಕಾದ್ರೆ ಯಾರು ಬರೋದೇ ಇಲ್ಲ, ಎಲ್ಲ ನೋಡ್ತಾ ಇರ್ತಾರೆ. ಸುಮ್ಮನೆ ನಾವೇ ಕೊಟ್ಬಿಟ್ಟು ಜೈ ಅನ್ನಿಸ್ಬಿಡೋದು. ಅರೆ ಬಿಡು, ಏನೋ ಆಲೆ ವಿಡಿಯೋ ಮಾಡ್ತಾ ಇದ್ದಲ್ಲ. ಗಾಯ್ಸ್ ಹೆಲ್ಮೆಟ್ ಹಾಕ, ಗಾಡಿ ಓಡಿಸಿ, ಸೇಫ್ ರೈಡ್. ಗಾಯ್ಸ್ ಏನ್ ಗೊತ್ತಾ, ಕ್ರಿಮಿನಲ್ ಶೂಟಿಂಗು ಆಕ್ಚುಲಿ 1 ತಿಂಗಳಿಂದ ಶೂಟಿಂಗ್ ನಡೀತೈತೆ ಶಿವಮೊಗ್ಗದಲ್ಲಿ. ಅಂದ್ರೆ ಮುಂಚೆನೆ ಗೊತ್ತಿತ್ತು. ಇವತ್ತು ನಮ್ಮ ಊರಲ್ಲೇ ಶೂಟಿಂಗ್ ನಡೀತೈತೆ, ನಮ್ಮ ಮನೆ ಪಕ್ಕದಲ್ಲೇ ಶೂಟಿಂಗ್ ನಡೀತೈತೆ ಅಂತ ನಂಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶೂಟಿಂಗ್ ನಡೆಯುತ್ತೆ ಅಂತ. ಸೊ ಫ್ಲವರ್ ಎಲ್ಲ ತಗೊಂಡಾಯ್ತು, ಶಿಸ್ತಾಗಿ ಹೋಗಿದ್ದು. ದ್ರೋಣ ಬೇಜಾರಲ್ಲಿದ್ದಾರೆ ಅಂತ ಅಂದ್ರು. ಹೋಗಿ ಮಾತಾಡ್ಸೋಣ, ಫಸ್ಟು ಮಾತಾಡ್ಸ್ಬಿಟ್ಟು ಫ್ಲವರ್ ಬೊಕ್ಕೆ ಕೊಟ್ಟೆ ಬರೋಣ. ತುಂಬಾ ಜನ ಸೆಲೆಬ್ರಿಟಿಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ, ಹತ್ರನೂ ಸೇರ್ಸಲ್ಲ, ಮನೆ ಹತ್ರನೂ ಸೇರ್ಸಲ್ಲ, ಅಥವಾ ಹತ್ರ ಹೋದ್ರೆ ಮಾತಾಡ್ಸೋಕ್ಕೂ ಹಿಂದೂ ಮುಂದೆ ನೋಡ್ತಾರೆ. ಅಂತ ಕಾಲದಲ್ಲಿ ದ್ರೋಣ ಅವ್ರ ಮನೆ ಹತ್ರ ಹೋದ್ರೆ ಎಲ್ಲ ಅಭಿಮಾನಿಗಳನ್ನೂ ಪ್ರೀತಿಸಿ ಮಾತಾಡಿಸಿ ಊಟ ಹಾಕಿ ಕಳಿಸ್ತಾರೆ ಅಂತಂದ್ರೆ, ಸೀರಿಯಸ್ಲಿ ದ್ರೋಣನ್ ವ್ಯಕ್ತಿತ್ವನೇ ಬೇರೆ. ನಾನು ಒಬ್ಬ ಡಿ ಬಾಸ್ ಫ್ಯಾನ್ ಆಗಿ ಹೇಳ್ತೀನಿ, ದ್ರೋಣನ್ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ನಾವು ಏನೂ ಅಲ್ಲ. ಕೆಲವೊಂದಿಷ್ಟು ಜನ ಟ್ರೋಲ್ ಮಾಡ್ತಾರೆ, ಏನೋ ಗೊತ್ತಿಲ್ಲದೆ ಇರೋ ಟ್ರೋಲ್ ಮಾಡ್ತಾರೆ ಅಷ್ಟೇ. ಗೊತ್ತಿರೋರು ಯಾವತ್ತೂ ಟ್ರೋಲ್ ಮಾಡಕ್ ಹೋಗಲ್ಲ. ಸೊ ನೀವೇನಾದ್ರೂ ಟ್ರೋಲ್ ಮಾಡ್ತಿದ್ದೀರಾ, ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ರೆ, ದಯವಿಟ್ಟು ದ್ರೋಣನ ಟ್ರೋಲ್ ಮಾಡಕ್ ಹೋಗ್ಬೇಡಿ. ಅವ್ರ ಮನೆ ಹತ್ರ ಹೋಗಿ, ಅವ್ರು ಒಂಥರ ಬೇರೆ ತರ, ಅವರು ಬೇರೆ ಲೆವೆಲ್, ಒಂಥರ ಮಗು ತರ ಮನ್ಸು ಅವರಿಗೆ ನೋಡಕಷ್ಟು. ಅವ್ರ ಪರ್ಸನಾಲಿಟಿ ನೋಡಿ ದೈತ್ಯ ಮನುಷ್ಯ ಅನ್ಕೊಂತಾರೆ, ಬಟ್ ಅವರು ಮಗು ತರ ಮನ್ಸು. ದೇಹ ದೊಡ್ಡದಿರ್ಬೋದು, ಬಟ್ ಮನ್ಸು ಮಾತ್ರ ಮಗು ತರ. ಸೊ ಯಾರು ಟ್ರೋಲ್ ಮಾಡಕ್ ಹೋಗ್ಬೇಡಿ. ಸೊ ನೀವೇನಾದ್ರೂ ದ್ರೋಣನ್ ನೋಡ್ಬೇಕು ಅಂತ ಅಂದ್ರೆ, ನೀವೇನಾದ್ರೂ ಶಿವಮೊಗ್ಗದರಾಗಿದ್ರೆ ಮಿಸ್ ಮಾಡ್ದೆ ಬನ್ನಿ ಇಲ್ಲಿಗೆ. ಸೊ ಸಿಗ್ತಾರೆ, ದ್ರೋಣ ಮಾತಾಡ್ಸಿ ಕಳಿಸ್ತಾರೆ. ಎಷ್ಟೋ ಜನ ಅಭಿಮಾನಿಗಳ ಕನ್ಸು. ನಾನು ದ್ರೋಣಂದು ಒಂದು ರೀಲ್ಸ್ ಮಾಡಿಬಿಟ್ಟೆ. ಸೊ ಎಷ್ಟೋ ಅಭಿಮಾನಿಗಳು ನನಗೆ ಮೆಸೇಜ್ ಆಗ್ತಿದ್ರು, ಬ್ರೋ ಲೊಕೇಶನ್ ಎಲ್ಲಿ, ದ್ರೋಣ ಅವ್ರ ಮನೆ ಲೊಕೇಶನ್ ಎಲ್ಲಿ, ಸೊ ನನಗೆ ಲೊಕೇಶನ್ ಸೆಂಡ್ ಮಾಡಿ, ನಾನು ಹೋಗ್ತೀನಿ. ಆಮೇಲೆ ಎಷ್ಟೋ ಜನ ಮೀಟ್ ಮಾಡಿಸಿ ಬ್ರೋ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮೆಸೇಜ್ ಮಾಡ್ತಿದ್ರು. ಸೊ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬೆಂಗಳೂರಲ್ಲಿ, ಆಕ್ಚುಲಿ ಶಿವಮೊಗ್ಗದಲ್ಲಿ ಇರೋದು. ಕರ್ಕೊಂಡು ಹೋಗೋಣ ಅಂದ್ರೆ, ಶಿವಮೊಗ್ಗದವ್ರು ಏನಾದ್ರು ಈ ವ್ಲಾಗ್ನ ನೋಡ್ತಿದ್ದೀರಾ ಅಂತಂದ್ರೆ ಮಿಸ್ ಮಾಡದೆ ಬನ್ನಿ ಶಿವಮೊಗ್ಗದಲ್ಲಿ. ಸೊ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ, ನಾನು ರಿಪ್ಲೈ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ. ಗೈಸ್ ಇಲ್ಲೇ ನೋಡ್ರಿ, ನಮ್ಮೂರಲ್ಲೇ ಶೂಟಿಂಗ್ ನಡೀತಾ ಇರೋದು. ದ್ರೋಣ ಬಸ್ ಒಳಗಿದಾರಂತೆ. ಈಗ ಬೊಕ್ಕೆ ತಗೊಂಡು ಶಿಸ್ತಾಗಿ ದ್ರೋಣ ಕೊಡೋಣ. ಇದೇ ಬಸ್ಸಲ್ಲಿ ದ್ರೋಣ ಮೇಕಪ್ ಮಾಡ್ಕೊಂತವ್ರೆ. ಎಲ್ಲ ಕೇಳಿ ಒಳಗೆ ಕಡಿತಾರ, ಒಳಗಡೆ ಅಲ್ಲೋ ಇಲ್ಲ. ಮೇಕಪ್ ಆದ ತಕ್ಷಣ ಆಚೆಗೆ ಬರೋದು. ಬರ್ರಿ ಎಲ್ಲ ಗೈಸ್, ಬೊಕ್ಕೆ ಈ ಕಡೆ ಬರ್ರಿ, ಎಲ್ಲ ಈ ಕಡೆ ಗೈಸ್, ಎಲ್ಲ ಬೊಕ್ಕೆ ಇಟ್ಕೊಂಡು ನಿಂತಿದ್ದೀವಿ. ದ್ರೋಣ ಬಸ್ಸಲ್ಲಿ ಮೇಕಪ್ ಮಾಡ್ಕೊಂಡಿದ್ದಾರೆ. ಈಗ ಹೋದ ತಕ್ಷಣ ಬೊಕ್ಕೆ ಕೊಟ್ಬಿಟ್ಟು ದ್ರೋಣ ವೆಲ್ಕಮ್ ಮಾಡಿ, ಒಳ್ಳೆ ಅಫಿಷಿಯಲಾಗಿ ವೆಲ್ಕಮ್ ಮಾಡಿ. ನಾವು ಒಳ್ಳೆಯವರೇ ಆಗಿರ್ಬೋದು, ಬಟ್ ಅಫಿಷಿಯಲಾಗಿ ವೆಲ್ಕಮ್ ಮಾಡಿ. ದ್ರೋಣ ಹೂನಾರ ಹಾಕಿಸ್ಕೊತಾರ ಇಲ್ಲ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ದೊಡ್ಡ ಬೊಕ್ಕೆ ಇಲ್ಲಿ ನೋಡ್ರಿ, ದೊಡ್ಡ ಬೊಕ್ಕೆ. ಹ್ಯಾಪಿ ಬರ್ತ್ಡೇ
ಚಿಕ್ಕದಾಗಿ ಹಾಯ್ ಮೇಡ. ಹಾಯ್ ಗಾಯ್ಸ್. ಬಂದ್ರು ಫೋನ್ ಆಫ್ ಮಾಡೋಣ. ನಾನು ತೆಗಿತಾ ಇದ್ದೀನಿ ರಮಗೆ ಎಲ್ಲ ಒಟ್ಟಿಗೆ ಬಂದು ಅಣ್ಣ ಕಳಿಸ್ತಾರೆ ಅಣ್ಣ. ಬ್ರೋ ಕಳಿಸ್ಕೊಡ್ತಾರೆ. ಗೈಸ್ ಪಾಪ ಅರ್ಜುನ್ ಬ್ರೋ ಫೋಟೋ ತಗೊಬೇಕು ಅಂದ್ರೆ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ ಗೈಸ್. ನೋಡ್ರಿ ನಾವು 3 ಸ್ಕೂಲ್ ಹುಡುಗರೆಲ್ಲ ಇಲ್ಲೇ ಬಂದು ನಿಂತ. ಇವನು ಚಿಕ್ಕವನಿದ್ದಾಗ ಹಿಂಗೆ ಬಂದು ನಿಂತೀನಿ. ನಾನು ಚಿಕ್ಕವನಿದ್ದಾಗ ಹಿಂಗೆಲ್ಲ ಹೋಗ್ತಿರಲಿಲ್ಲ, ಮುಚ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ಅದಕ್ಕೆ ದೇವರು ಅಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿರೋದು ನನಗೆ. ಬೇರೆ ಥರ ಕೆಟ್ಟ ಬುದ್ಧಿ ಇಲ್ಲ. ಯಾವ ಹುಡುಗಿ ನೋಡಕ್ ಹೋಗ್ತಿದೆ ಕರೆಕ್ಟಾಗಿ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಗೈಸ್ ಏನಪ್ಪ ಅಂತಂದರೆ ಧ್ರುವಣ 3 ಗಂಟೆಗೆ ಊಟಕ್ಕೆ ಬರ್ತಾರೆ. ಪಾಪ ಅವಾಗ ನಮ್ಮ ಬ್ರೋಗ್ ಒಂದು ಫೋಟೋ ತೆಗೆಸ್ಕೊಟ್ಬಿಡಮ್ಮ. ನನಗೆ ಫೋಟೋ ಬೇಡ, ಮತ್ತೆ ನಾನು ನಿನ್ನ ನೋಡೋಕೆ ಬಂದಿದ್ದು. ನನ್ನ ನೋಡೋಕೆ ಬಂದಿದ್ದ. ಹಂಗಾರೆ ನಾನು ಒಂಥರ ಸೆಲೆಬ್ರಿಟಿ. ಗೈಸ್ ಏನಪ್ಪ ಅಂತಂದರೆ ಧ್ರುವಣನ ಮೀಟ್ ಮಾಡ್ಕೊಬಂದೆ. ಇಲ್ಲಿ ಫೋಟೋ ಹಾಕಿ ನೋಡಿ, ಅದೇ ಫೋಟೋ. ಧ್ರುವಣನ ಪರ್ಸ್ನಲಾಗಿ ಮೀಟ್ ಆದೆ. ಸೊ ಧ್ರುವಣನ ನೋಡೋ ಸಲುವಾಗಿ ನಂದು ಪೂಮಾ ಸ್ಲಿಪ್ಪರು 300 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಸ್ಲಿಪ್ಪರೇ ಕಿತ್ತೋಗ್ಬಿಡ್ತು. ಏನು ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ಸೊ ಧ್ರುವಣನ ಮೀಟ್ ಮಾಡಿದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೋಟೋನು ತಗ್ಗಿಸ್ಕೊಂಡೆ, ಚೆನ್ನಾಗಿ ಮಾತಾಡಿಸ್ದೆ. ಸೊ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿನ ವಹಿಸ್ಕೊತೀನಿ, ಧ್ರುವಣನ ನಂಬಿಕೆನ ಉಳಿಸ್ಕೊತೀನಿ. ಸೊ ತುಂಬ ಖುಷಿಯಾಯಿತು ಮಾತಾಡಿಸಿ. ಅವ್ರು ಏನೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಸೊ ನಮ್ಮಂಥ ಚಿಕ್ಕ ಕ್ರಿಯೇಟರ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆಮೇಲೆ ನಮ್ಮೂರಲ್ಲೂ ಅಷ್ಟೇ ತುಂಬ ಜನ ಬಂದು ಸೆಲ್ಫಿ ತೊಗೊಂಡ್ರು. ಯಾರಿಗೂ ಭೇದ ಭಾವ ಮಾಡಲಿಲ್ಲ, ಎಲ್ಲರೂ ಸೆಲ್ಫಿ ತೊಗೊಂಡ್ರು. ಯಾರನ್ನೂ ಕೀಳಾಗಿ ನೋಡಲಿಲ್ಲ. ಬೇರೆ ಹೀರೋಗಳಾದರೆ ಒಂಥರ ಹತ್ರನೂ ಸೇರಿಸಲ್ಲ. ಶೂಟಿಂಗ್ ನಡೆಯೋ ಟೈಮಲ್ಲಿ ಹೋಗಿ ಅಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಹೋಗಿ ಅಂತಾರೆ. ಬಟ್ ಎಲ್ಲರೂ ಮಾತಾಡ್ಸಿದ್ರು. ನಮ್ಮ ಊರಲ್ಲಿ ಯಾರೇ ಹೆಣ್ಮಕ್ಳಿದ್ರೆ ಎಲ್ಲರೂ ಮಾತಾಡ್ಸಿದ್ರು. ತಂಗಿನೂ ತುಂಬ ಚೆನ್ನಾಗಿ ಮಾತಾಡಿ ಫೋಟೋ ತೆಗೆಸ್ಕೊಂಡ್ಲು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಶೂಟಿಂಗ್ ನಡೀತಾ ಇದೆ ಇನ್ನು ನಮ್ಮ ಊರಲ್ಲಿ. ಶಿವಮೊಗ್ಗದಿಂದ ಇಲ್ಲಿಗೆ ಬಂದರೆ ಸಿದ್ರಳ್ಳಿ ಅನ್ನೋ ಊರು, ಅದೇ ಊರಲ್ಲಿ ಶೂಟಿಂಗ್ ನಡೀತಿರೋದು. ಸಕ್ಕತ್ತಾಗಿತ್ತು ಮಾತ್ರ ಆ ಶೂಟಿಂಗು. ಯಾವ ಥರ ಅಂತಂದರೆ ಪೊಲೀಸ್ಗೆ ಹೋಗಿ ಆವಾಜ್ ಹಾಕೋದು, ಏನು ಪೊಲೀಸ್ ಮನೆಗೆ ನುಗ್ಗಿ ಹೊಡೆಯೋದು ಸೀನು ನಕ್ಕನ್ ಸಕ್ಕತ್ತಾಗಿ ಸೈಕಾಗಿತ್ತು ಮಾತ್ರ ಶೂಟಿಂಗು. ಬರೀ ಟಿ ವಿಲಿ ಥಿಯೇಟ್ರಲ್ಲಿ ನೋಡ್ತಿದ್ದೆ ಧ್ರುವಣನ ಆ್ಯಕ್ಟಿಂಗ. ಫಾರ್ ದಿ ಫಸ್ಟ್ ಟೈಮ್ ಧ್ರುವಣ ಆ್ಯಕ್ಟ್ ಮಾಡೋದನ್ನು ಲೈವಲ್ಲಿ ನೋಡಿದ್ದೀನಿ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಏನಕ್ಕೆ ಅಂತಂದರೆ ಪೈರಸಿ ಆಗುತ್ತೆ ಅಂತ. ಅದಕ್ಕೋಸ್ಕರ ವೀಡಿಯೋ ಮಾಡಿಬಿಡಿ, ಪೈರಸಿ ಆಗುತ್ತೆ. ಸೊ ಫೋಟೋ ತೆಗೆಸ್ಕೊಳ್ರಿ ಅಂತ ಇದು ಮಾಡಿದ್ರು. ಸೊ ಲುಕ್ ಮಾತ್ರ ಸಕ್ಕತ್ತಾಗೈತೆ, ಕ್ರಿಮಿನಲ್ ಲುಕ್ಕು ಮಸ್ತಾಗಿತ್ತು. ಸೊ ಈಗ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಲ್ಲ, ಆಮೇಲೆ ಎಂಡ್ ಮಾಡ್ತೀನಿ. ಇಲ್ಲಿ ನೋಡಿರಿ ನಮ್ಮ ಅಜ್ಜಿ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗಿದೆ. ಫೋನ್ ಚಾರ್ಜ್ ಇರಲಿಲ್ಲ ಅಂದ್ಬಿಟ್ಟು ಈಗ ತಗೊಂಡು ಹೋಗ್ತಾಯಿದ್ದೀನಿ ಫೋನು. ಬನ್ನಿ ಹೋಗೋಣ ಗೈಸ್. ಇದೇ ಜಾಗದಲ್ಲಿ ಶೂಟಿಂಗ್ ನಡೀತಾ ಇರೋದು. ಬನ್ನಿ ನಾನು ತೋರಿಸ್ತೀನಿ. ಬೈತಾರೆ ವಿಡಿಯೋ ಮಾಡ್ತಾರೆ ಗೈಸ್. ಅಲ್ಲೇ ನೋಡಿ ಧ್ರುವಣ, ಇಲ್ಲಿದ್ದಾರೆ ನೋಡಿ ಧ್ರುವಣ. ಕ್ರಿಮಿನಲ್ ನೋಡ್ಕೋಬಿಟ್ರಿ ಇಲ್ಲೇ ಗೈಸ್. ಇದೇ ಶೂಟಿಂಗ್ ನೋಡಿ. ಶೂಟಿಂಗಲ್ಲಿ ಎಷ್ಟೊಂದು ಜನ ಇದಾರ. ನಾವು ಬಂದ್ವಿ. ಎಷ್ಟೊಂದು ಜನ ಸೇರೋ ನೋಡು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಾಡ್ಬೇಕು ಅವೆಲ್ಲ. ನೀನು ಒಬ್ಬ ವ್ಲಾಗರ್ ಆಗಿ ನೀನು ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಹೆಂಗೆ? ಯಾವ ಝೂಮ್ ಬೇಕು ಚಿಂದು ನೋಡಲಿ. ಇಲ್ಲ ಧ್ರುವಣ ಏನು ಹುಡುಕಿದ್ರು ಒಂದು 15 ಜನ ಇದ್ದಾರೆ. ಗೈಸ್ ಶೂಟಿಂಗ್ ಮುಗೀತು, ಹೋಗ್ತಾರೆ ನೋಡ್ರಿ. ಗಾಯ್ಸ್ ಶೂಟಿಂಗ್ ಮುಗೀತು. ಏನು ಕ್ರೇಜು ಬ್ರೋ, ಅಮ್ಮ ಮಸ್ತಾಗಿತ್ತು ಕ್ರೇಜು. ತೋರಿಸ್ತೀನಿ ಬರ್ರಿ ಜನನ. ಎಲ್ಲ ಹೋಗ್ಬಿಟ್ರು ಪಾಪ. ಈಗ ನಾನು ಬ್ರೋ ಪರ್ಸ್ನಲಾಗಿ ಮೀಟ್ ಆಗಕ್ಕೆ ಹೋಗ್ತೀವಿ. ಧ್ರುವಣನ ಪರ್ಸ್ನಲಾಗಿ ಹೋಗಿ ಮೀಟ್ ಆಗ ಕರ್ತೀರಿ ಇವಾಗ, ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀವಿ. ಬರೋಣ ಹೋಗಿ. ಅರೆ ಬಿಡು ಗಾಯ್ಸ್, ಎಂತ ಗಾಂಡು ನಸೀಬು ಅಂದ್ರೆ ನಮ್ದು. ಧ್ರುವಣ ಕಣ್ಮುಂದಿನ ಹೋಯ್ತವ್ರೆ. ನನ್ನ ನೋಡ್ತಿದ್ರಂತೆ, ನಾನು ಇವ್ರು ನೋಡಕ್ಕೆ ಆಗ್ಲಿಲ್ಲ. ಯಾವ್ದೋ ಹುಡುಗಿ ಹತ್ರ ಮಾತಾಡ್ಕೊಂಡು ಕೂತ. ಸೀರಿಯಸ್ ಆಗಿ ನಿಜ ನೋಡಿದ್ರ? ನಿಜ ಗೈಸ್ ನೋಡಿದ್ರೆ ಅಲ್ಲೇ ನಿಲ್ಸ್ಬಿಡ್ತಿದ್ದೆ ಧ್ರುವಣನ.
ಶಿವಪ್ಪನಾಯ್ಕ ಸರ್ಕಲ್ ಹತ್ರ ನೋಡ್ಕೊಂಡು ಹೋಗ್ರಿ, ಹಿಂಗೆ ವಿಂಡೋ ಓಪನ್ ಮಾಡ್ಕೊಂಡು ಹೋಗೋರೆ. ಸೈಕ್ ಆಗ್ಬಿಟ್ಟಿರೋದು, ಓಡ್ ಬಂದಿರೋದು ಅಲ್ಲಿಂದ ಒಂದು 200-300 ಮೀಟರ್ ಓಡ್ಕೊಂಡು ಬಂದು ಕಾರ್ ತಗೊಂಡು ಹೋಗ್ತಿದೀವಿ ಚೇಸ್ ಮಾಡಕ್ಕೆ ದ್ರೋಣದ್ದು. ಬ್ರೋಗೆ ಒಂದ್ ಕಡೆ ಕೋಪನೂ ಬರ್ತೈತೆ, ಇಲ್ಲಿ ಪಾಪ ಟಿಕೆಟ್ ಯಾರಿಗೂ ಕೊಟ್ಟಿಲ್ಲ, ಪಾಪ ಎಂತ ಆಫರ್ ಎಲ್ಲ ಮಿಸ್ ಮಾಡ್ಕೊಂಡು ಎಂತೆಂತ ಆಫರ್ ಮಿಸ್ ಮಾಡ್ಕೊಂಡು. ಇನ್ನು ನನಗೀಗ ಯಾವ ತರ ಅನಿಸ್ತೈತೆ ಅಂದ್ರೆ ಬ್ರೋ, ಎಲ್ಲಾ ಕಾರು ದ್ರೋಣನ್ ಕಾರ್ ಅಂತ ಆ ತರ ಫೀಲ್ ಆಗ್ತೈತೆ ನನಗೆ. ಅಲ್ಲಿ ಆ ಕಾರ್ ನೋಡಿದ್ರೆ ದ್ರೋಣನ್ ಕಾರು, ಆ ಕಾರ್ ನೋಡಿದ್ರೆ ದ್ರೋಣನ್ ಕಾರು ಅಂತ ಫೀಲ್ ಆಗ್ತೈತೆ. ಪಕ್ಕಾ ಸಿಗ್ನಲ್ ನಿಲ್ಸ್ಬಿಟ್ಟಿದ್ರೆ ನಾನೇನಿಲ್ಲ, ಇಳಿದ್ಬಿಟ್ಟು ಅಮ್ಮ ಓಡೇ ಬಿಡ್ತೀನಿ. ಕಾರ್ ಕಾಣಿಸಿದ್ರೆ ಇಳಿದ್ಬಿಟ್ಟು ಸಿಗ್ನಲ್ ಮುಂದೆ ಸಿಗ್ನಲ್ ಏನಾರು ಕಾರ್ ನಿಂತಿದ್ರೆ ಇಳಿದ್ಬಿಟ್ಟು ಓಡೋಗ್ಬಿಟ್ಟು ನಿಲ್ಸ್ಬಿಟ್ಟು ಮಾತಾಡ್ಬಿಟ್ಟು ಸೈಡ್ಗೆ ಕರ್ಸ್ಬಿಡ್ತೀನಿ. ದ್ರೋಣನ್ ಕಾರು ಮುಂದೆ ಹೋಗ್ತಾ ಇದ್ದೆ ಬ್ರೋ, ಚೇಸು ಈ ಕಡೆ ನೋಡು ಬ್ರೋ, ಬ್ರೋ ಚೇಸು ದ್ರೋಣನ್ ಕಾರು ಮುಂದೆ, ನಾವು ದ್ರೋಣನ್ ಹಿಂದೆ. ದ್ರೋಣನ್ ಕಾರ್ ಹೋಗ್ತಾ ಇದ್ ನೋಡ್ರಿ ಇಲ್ಲೇ. ದ್ರೋಣನ್ ಕಾರ್ನ ಚೇಸ್ ಮಾಡಿ ನನ್ಗೋಸ್ಕರ ನಿಲ್ಸಿದ್ರು ಮುಂದೆ. ಗಾಯ್ಸ್ ನನ್ಗೋಸ್ಕರ ನಿಲ್ಸಿದ್ರು. ತಡ್ರಿ ದ್ರೋಣನ್ ಹತ್ರ ಮಾತಾಡ್ಸೋಣ. ಗಾಯ್ಸ್ ಸೆಲೆಬ್ರಿಟಿನ ಫಾಲೋ ಮಾಡೋದಂದ್ರೆ ಹಿಂಗೆ. ನಮ್ಮ ಚೇಸ್ ಅರ್ಜುನ್ ಬ್ರೋ, ಶಿವಮೊಗ್ಗದಲ್ಲಿ ಏನ್ ಬ್ರೋ ಈ ತರ ಚೇಸ್ ಮಾಡ್ತಾ ಇದ್ದೀನಿ ನೀನು? ನುಗ್ಸೋ ಗಾಡಿ ನುಗ್ಸೋ. ಸಿನಿಮಾದಲ್ಲಿ ನೋಡಿರ್ತೀರಾ, ಹೀರೋ ವಿಲನ್ ಫಾಲೋ ಮಾಡೋದು, ವಿಲನ್ ಹೀರೋ ಫಾಲೋ ಮಾಡೋದು. ತಡಿ ಅಣ್ಣ, ನನ್ನ ಹೆಸರು ಹೇಳಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಒಪ್ತೆ ಗಾಯ್ಸ್ ಮೀಟ್ ಮಾಡ್ಬಿಟ್ಟ ದ್ರೋಣನ್ನ. ಕಿಸ್ಸ ನಮ್ಮ ನಂಗೆ ಮೀಟ್ ಮಾಡಿದ್ದು, ಮಿಸ್ಟರ್ ಡೆತ್ ಅಂತ ಹೇಳಿದ್ದು. ದ್ರೋಣ ಮಿಸ್ಟರ್ ಡೆತ್ ಅಂತ ಹೇಳೋರೆ, ಅದ ಹೆಸರಿಗೆ ತಾಕತ್ತು. ನನ್ನ ಹೆಸರು ಕೇಳೇ ಭಯ ಬೀಳ್ತಾರೆ, ಅದು ಈ ಹೆಸರಿಗೆ. ಅಪ್ಪ ಗಾಯ್ಸ್, ಈ ತರ ಏನ್ ದ್ರೋಣನ್ನ ಫಾಲೋ ಮಾಡಿ ಇದ್ ಮಾಡಿ ಶಿವಮೊಗ್ಗದಲ್ಲಿ ಎಲ್ಲಿಂದ ಬ್ರೋ ಹೊಡೆದಿದ್ದು ಗಾಡಿ. ಅಪ್ಪ ಸರ್ಕಲ್ ಈಗ ಎಲ್ಲಿಗೆ ಹೋಗ್ತಾವ್ರೆ ಇವ್ರು? ಮೋಸ್ಟ್ಲಿ ಎಲ್ಲಿಗೆ ಹೋಗ್ತಾವ್ರೆ, ಎಲ್ಲಿಗಾದ್ರೂ ಹೋಗ್ಲಿ ಗೈಸ್. ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಒಂದು ಫೋಟೋ ತಗೊಂಡು ಆ ಹುಡುಗರೆಲ್ಲ ನಿಂತ್ಕೊಂಡು ಮುಂದೆ ಯಾರಿದು ಅಂತ ನೋಡ್ತಾವ್ರೆ. ದ್ರೋಣನ್ ಗಾಡಿ ಎಲ್ಲಿದ್ರು ಕಂಡಿಡಿಬೋದು, ಯಾಕಂದ್ರೆ ಸರ್ಜಾ ಅಂತ ಹಿಂದ್ಗಡೆ ಇರೋದ್ರಿಂದ. ಸರ್ಜಾ ಅಂತ ಹಿಂದೆ ಇರುತ್ತೆ, ನೇಮ್ ಇರುತ್ತೆ. ಹೋಗ್ಬಿಡೋಣ, ಅಲ್ಲೇ ರೂಮ್ ಬುಕ್ ಮಾಡ್ಬಿಡೋಣ. ಹೋಗ್ಬಿಟ್ಟು ಅಲ್ಲೇ ದ್ರೋಣನ್ ಪಕ್ಕದ ರೂಮೇ ಬುಕ್ ಮಾಡ್ಬಿಟ್ಟು ನಿಂದೆ ಬ್ರೋ ಸುಮ್ಮನೆ ತಮಾಷೆಗೆ ತಿರ್ಸ ಬ್ರೋ ಸುಮ್ಮನೆ ನಡಿ ಹೋಗೋಣ. ನೀನು ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡಿ ಆಮೇಲೆ ಸುಮ್ಮನೆ ನನ್ನ ಮಕ್ಕಳು ಇಲ್ಲೂ ಬಂದ್ರು ಕ್ವಾಟ್ಲೆ ಕೊಡ್ತಾರೆ ಅನ್ಕತ್ತಾರೆ. ಆಮೇಲೆ ಅವ್ರಿಗೂ ಒಂಥರ ಏನೋ ಕಂಫರ್ಟಬಲ್ ಫೀಲ್ ಆಗ್ಬೇಕು ಅವ್ರಿಗೂ. ನಾವು ಹೋದೆ ಅಂತಂದ್ರೆ ಒಂಥರ ಇರಿಟೇಷನ್ ಆಗ್ಬಾರ್ದು. ಯಾರು ಗೊತ್ತಾ ಗಾಯ್ಸ್, ನಮ್ಮ ಶಿವಮೊಗ್ಗದಲ್ಲಿ ಕಲ್ಟ್ ಸಿನಿಮಾದ ಶೂಟಿಂಗ್ ಇದು ನಡೀತೈತೆ ನೋಡ್ರಿ, ಈವೆಂಟ್. ಹೋಗಿದ್ವಿ ನೋಡ್ಕೊಂಡು ಒಂದು ಅರ್ಧ ಗಂಟೆ ನೋಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಯಾರು ಗೊತ್ತಾ, ಜಾಸ್ತಿ ಜನ ಏನ್ ಸೇರಿಲ್ಲ, ಸಿಂಪಲ್ ಆಗಿ ಮಾಡ್ತಾರೆ, ಹೋಗಿ ನೋಡ್ಕೊಂಡು ಹೋಗ್ಬಿಡೋಣ. ಬರೀ ಬ್ರೋನೇ ಈವೆಂಟ್ ನಡೆಸ್ತಾ ಇರೋದು, ಅದಕ್ಕೆ ನಾವು ಸಿಂಪಲ್ ಆಗಿ ಹೋಗ್ತೀವಿ. ಬನ್ನಿ ಅವನು